ಹಾಯ್ ಹಲೋ ನಮಸ್ಕಾರ, ನಾನು ಗಂಗಾ. ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ವೀಕೆಂಡ್ ಅಂದರೆ ಸ್ಯಾಟರ್ಡೆ ಆ್ಯಂಡ್ ಸಂಡೇ ನನ್ನ ಮಕ್ಕಳ ಒಟ್ಟಿಗೆ ಏನೆಲ್ಲ ಮಾಡಿದ್ವಿ ಅಂತ ಈ ವಿಡಿಯೋದಾಗ ತೋರಿಸ್ತೀನಿ. ಸ್ಯಾಟರ್ಡೆ ಇರೋದ್ರಿಂದ ಮಕ್ಕಳ ಸ್ಕೂಲ್ ಹಾಲಿಡೇ ಇತ್ತು, ಬಟ್ ಹೊರಗಡೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನೇ ಇತ್ತು. ಮಕ್ಕಳ ಸ್ಕೂಲ್ ಹಾಲಿಡೇ ಅಲ್ಲ, ಲಂಚ್ ಬಾಕ್ಸ್ ಇರಲ್ಲ, ಹಾಗಾಗಿ ಮನೇಲಿ ಏನಾರೇ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ. ಸೊ ಹೊರಗಡೆನೇ ಬಂದು ಬಿಸಿ ಬಿಸಿಯಾದ ಗರಿಗರಿಯಾದ ಮಸಾಲೆ ದೋಸೆ ಸವಿದಾಯಿತು. ಅದಾದ ನಂತರ ಇಬ್ಬರಿಗೂ ರೆಡಿ ಮಾಡಿಕೊಂಡು ಈ ಕಾಂಪಿಟೇಷನಿಗೆ ಬರೋ ಅಷ್ಟರಲ್ಲಿ ಎಲ್ಲಿ ಟೈಮ್ ಆಗಿಬಿಡ್ತದ ಅಂತ ಫಾಸ್ಟ್ ರೆಡಿ ಮಾಡಿ ಕರ್ಕೊಂಡು ಬಂದೆ. ಬಟ್ ಮೀನ್ ವೈಲ್ ನಾವು ಆನ್ ಟೈಮ್ ರೀಚ್ ಆದ್ವಿ. ಎಲ್ಲಿ ಲೇಟ್ ಆಗ್ತದಂತ ಅನ್ಕೊಳತ್ತಿದೆ, ಬಟ್ ಎಲ್ಲ ಚಿಕ್ಕ ಮಕ್ಕಳಲ್ಲ, ಸೊ ರೆಡಿಯಾಗಿ ಬರೋಕ್ಕೆ ಟೈಮ್ ಹಿಡಿತದೆ ಒಬ್ವಿಯಸ್ಲಿ. ಹಾಗಾಗಿ ಎಲ್ಲರದು ಸ್ವಲ್ಪ ಲೇಟೇ ಆಗಿತ್ತು. ಪ್ರೋಗ್ರಾಮ್ನು ಸ್ವಲ್ಪ ಹಾಫ್ ಆನ್ ಅವರ್ ಲೇಟೇ ಸ್ಟಾರ್ಟ್ ಆಯಿತು. ಚೆನ್ನಾಗಾಯಿತು, ನಮಗೂ ಸ್ವಲ್ಪ ಟೈಮ್ ಸಿಕ್ತು ಮಕ್ಕಳಿಗೂ ಪ್ರಿಪೇರ್ ಮಾಡೋಕ್ಕೆ. ಬಿಕಾಸ್ ಅವರಿಗೇನೋ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೆ, ಬಟ್ ಏನು ಹೇಳಬೇಕು ಅನ್ನೋದು ಹೇಳ್ಕೊಟ್ಟಿರಲಿಲ್ಲ. ಸೊ ಆನ್ ದ ಸ್ಪಾಟ್ ಅಲ್ಲೇ ಒಂದು 3-4 ಲೈನ್ಸ್ ಹೇಳ್ಕೊಟ್ಟೆ. ಹೆಂಗೆ ಮಾತಾಡ್ತಾರಂತ ನೋಡಬೇಕು. ಬಟ್ ಇಲ್ಲಿ ನೋಡ್ರಿ, ನನ್ನ ಮಗ ಅಂತೂ ಪೊಲೀಸ್ ಯೂನಿಫಾರ್ಮ್ ಆಗಿ ಪೊಲೀಸ್ ಆಫೀಸರ್ ಆಗಿದ್ದಾನೆ. ನನ್ನ ಮಗಳು ಡಾಕ್ಟರ್ ಎಪ್ರಾನ್ ಎಲ್ಲ ಹಾಕಿ ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಡಾಕ್ಟರ್ ಆಗಿ ರೆಡಿಯಾಗಿದ್ದಾಳೆ. ಅಲ್ಲಿ ಬೇರೆ ಬೇರೆ ಮಕ್ಕಳೆಲ್ಲ ಬೇರೆ ಬೇರೆ ರೀತಿಯಾಗಿ ಕ್ಯೂಟ್ ಆಗಿ ರೆಡಿಯಾಗಿ ಬಂದಿದ್ರು. ಸೊ ಅವರೆಲ್ಲ ನೋಡ್ತಾ ಇವರು ಎಂಜಾಯ್ ಮಾಡಿದರು. ಬಟ್ ಕಾಂಪಿಟೇಷನ್ ಸ್ಟಾರ್ಟ್ ಆಗೋದಿರಲಿ, ಅದಕ್ಕಿಂತ ಫಸ್ಟ್ ಇವ್ರ ಫೈಟೇ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಅವ್ರದ್ದು ಫೈಟ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಅವರಿಗೆ ಬೇರೆಯವ್ರ ಕಡೆ ನೋಡಿ ಅಂತ ನೋಡುವಷ್ಟರಲ್ಲಿ, ಅವ್ರಿಗೆ ತೋರಿಸೋಷ್ಟರಲ್ಲಿ ನನಗೆ ಸಾಕಾಗ್ಬಿಟ್ಟಿತ್ತು. ಬೇರೆ ಮಕ್ಕಳೆಲ್ಲ ಭಾಳ ಮುದ್ದಾಗಿ ಕಾಣಿಸ್ಲತ್ತಿದ್ರು, ಒಬ್ರಿಗಿಂತ ಒಬ್ಬರು ಎಷ್ಟು ಚೆನ್ನಾಗಿ ಮಾಡ್ತಿದ್ರು. ಚಿಕ್ಕ ಮಕ್ಕಳಲ್ವ, ಅವರು ಇಲ್ಲಿ ಬಂದು ಏನಾದರೂ ಒಂದು 4 ಮಾತಾಡಿದರೆ ಆ್ಯಕ್ಚುಲಿ ಅದೇ ಗ್ರೇಟ್. ಯಾಕಂದರೆ ಆ ಚಿಕ್ಕ ವಯಸ್ಸಿನಾಗ ಅಷ್ಟೊಂದು ಜನ ಇರಬೇಕಾದ್ರೆ ಕಾನ್ಫಿಡೆಂಟಾಗಿ ಮಾತಾಡಬೇಕಲ್ಲ. ಸೊ ದಟ್ಸ್ ದ ಥಿಂಗ್ ವಿ ಶುಡ್ ರಿಯಲಿ ಅಪ್ರಿಷಿಯೇಟ್ ಇನ್ ದಮ್. ನನಗೂ ಅಷ್ಟೇ ಪ್ರೈಸ್ ತೊಗೊಳೋದು ಇಂಪಾರ್ಟೆಂಟ್ ಇರಲಿಲ್ಲ. ಅವರಿಗೂ ಒಂದು ಸ್ವಲ್ಪ ಕ್ರೌಡು, ಆಮೇಲೆ ಸ್ಟೇಜ್ ಫಿಯರು ಅದೆಲ್ಲ ಹೋಗಲಿ, ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ ಅನ್ನೋದಕ್ಕೆ ಅವರಿಗೆ ಪಾರ್ಟಿಸಿಪೇಟ್ ಮಾಡಿಸಿದ್ದೆ. ಸೊ ಹಂಗಾಗಿ ಅದೆಲ್ಲ ಕಾಂಪಿಟೇಷನ್ ಎಲ್ಲ ಮುಗಿದ ತಕ್ಷಣ ಹೊರಗಡೆ ಒಂದು ಸ್ವಲ್ಪ ಮಕ್ಕಳಿಗೋಸ್ಕರ ಅಂತ ಆಟಿಕೆಗಳೆಲ್ಲ ಇಟ್ಟಿದ್ರು. ಸೊ ಇವರು ಕೂಡ ಅಲ್ಲಿ ಇಲ್ಲಿ ನೋಡಿಬಿಟ್ಟು, ಆಮೇಲೆ ಸ್ಕೂಲ್ಸ್ ಎಲ್ಲ ಬಂದಿದ್ವು. ಈಗ ನೆಕ್ಸ್ಟ್ ಇಯರ್ ಯಾವ ಸ್ಕೂಲ್ ಹಾಕಬೇಕು ಅಂತ ಒಂದಿಷ್ಟು ಸ್ಕೂಲ್ದು ಎನ್ಕ್ವೈರಿ ಎಲ್ಲ ಮಾಡಿಬಿಟ್ಟು ಮನೆಗೆ ಬಂದಾಯಿತು. ಇವಾಗ ಮನೇಲಿ ಬಂದು ನೋಡ್ತೀನಿ, ಫ್ಲಿಪ್ಕಾರ್ಟಿಂದ ಕೆಲವೊಂದಿಷ್ಟು ಆರ್ಡರ್ ಮಾಡಿದ್ದೆ. ಈಗ ಚಳಿಗಾಲ ಅಲ್ಲ, ಸೊ ಒಂದಿಷ್ಟು ಪುಲ್ ಓವರ್ ಸ್ವೆಟ್ರ್ ಆರ್ಡರ್ ಮಾಡಿದ್ದೆ. ಅದನ್ನು ನಿಮಗೂ ಕೂಡ ವಿಡಿಯೋ ಮೂಲಕ ತೋರಿಸಿದ್ರಾಯಿತು. ಬಿಕಾಸ್ ಚಳಿಗಾಲ ಆದ, ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಳತ್ತಿದ್ರಂದ್ರೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡೆ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ನಾನು ಜೀನ್ಸ್ ಮೇಲೆ ಹಾಕೊಳ್ಳೋಕೆ ಟಾಪ್ ರೀತಿಯಲ್ಲೂ ಆಗಿರಬೇಕು, ಪ್ಲಸ್ ಸ್ವೆಟ್ರ್ ರೀತಿಯಲ್ಲೂ ಇರಬೇಕು ಅನ್ನೋಕ್ಕೆ ಸೆಲೆಕ್ಟ್ ಮಾಡಿದ್ದೆ. ಅದೇ ರೀತಿ ಒಂದು 3 ತರಿಸಿದ್ದೆ ಸ್ವೆಟರ್. ಇಲ್ಲಿ ನೋಡ್ತಿರೋ ಹಾಗೆ ಇದು ಫಸ್ಟ್ ಸ್ವೆಟರ್ ನಾನು ನಿಮಗೆ ತೋರಿಸ್ಲತ್ತೀನಿ. ಮಲ್ಟಿ ಕಲರ್ ಆಗಿತ್ತು, 3 ಕಲರ್ ಬಂದಾವ. ಭಾಳ ಚೆನ್ನಾಗಿ ಕಾಣಿಸ್ಲತ್ತಿತ್ತು. ಬಟ್ ನನಗೇನೋ ಕಂಫರ್ಟೇಬಲ್ನೂ ಇತ್ತು ವೇರ್, ಬಟ್ ಅಷ್ಟೊಂದಾಗಿ ಲೈಕ್ ಆಗಲಿಲ್ಲ. ಇದು ಮೋಸ್ಟ್ ಪ್ರೊಬ್ಯಾಬ್ಲಿ ನಾನು ರಿಟರ್ನ್ ಮಾಡ್ತೀನಿ ಅದು. ಅದಾದ ನಂತರ ನೆಕ್ಸ್ಟ್ ಇದು ಮಸ್ಟರ್ಡ್ ಯೆಲ್ಲೋ ಕಲರ್ದು. ಆ್ಯಕ್ಚುಲಿ ಕಲರ್ ಜೊತೆ ನೆಕ್ಕಲ್ಲಿ ಒಂದು ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ನೋಡ್ರಿ, ಫ್ಲವರ್. ಇದು ಪ್ರಿಂಟ್, ಈ ವರ್ಕ್ ನನಗೆ ಭಾಳನೇ ಇಷ್ಟ ಆಯಿತು. ಹಾಗಾಗಿ ಪರ್ಚೇಸ್ ಮಾಡ್ಬೇಕನ್ನಿಸ್ತು. ಅದ್ರಾಗ ಬೇರೆ ಈ ಕಲರ್ ಮಸ್ಟರ್ಡ್ ಯೆಲ್ಲೋ ಮೇಲೆ ಆ ವೈಟ್ ಆ್ಯಂಡ್ ಗ್ರೀನ್ ಏನು ಚೂಸ್ ಮಾಡಿದಾರಲ್ಲ, ಅದು ಸ್ವಲ್ಪ ಹೈಲೈಟ್ ಅನ್ನಿಸ್ತು. ಸೊ ಟಾಪ್ ಮೇಲೆ ಹಾಕ್ಕೊಂಡಾಗ ಸ್ವಲ್ಪ ಚೆನ್ನಾಗೂ ಕಾಣಿಸ್ತದ ನೋಡೋಕ್ಕೂ, ವಿತ್ ಕಂಫರ್ಟೇಬಲ್, ನೋಡೋಕ್ಕೂ ಚೆನ್ನಾಗಿರ್ತದ ಅಂತ ಅಂದ್ಕೊಂಡು ಪರ್ಚೇಸ್ ಮಾಡಿದೆ. ಹಾಗೆ ಅನ್ನಿಸ್ಲತ್ತಿತ್ತು, ಚೆನ್ನಾಗಿತ್ತು, ಬಟ್ ಕಂಫರ್ಟೇಬಲ್ ಆಗೂ ಇತ್ತು. ಯಾವ ಬ್ರ್ಯಾಂಡಿಂದು ಮತ್ತು ಇದ್ರ ಪ್ರೈಸ್ ಏನು ಮತ್ತು ಇದನ್ನು ಯಾವ ಲಿಂಕ್ ಥ್ರೂ ಹೋಗಿ ಪರ್ಚೇಸ್ ಮಾಡಬೇಕು ಅನ್ನೋದಕ್ಕೆ ಕೆಳಗಡೆ ಲಿಂಕ್ ಶೇರ್ ಮಾಡಿರ್ತೀನಿ. ಜೊತೆಗೆ ಪ್ರಾಡಕ್ಟ್ಸ್ ಕೂಡ ಟ್ಯಾಗ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ. ನಿಮಗೆ ಬೇಕು ಅನಿಸಿದರೆ, ಯಾವುದಾದ್ರೂ ಲೈಕ್ ಆದರೆ ನೀವು ಡೈರೆಕ್ಟಾಗಿ ಆ ಲಿಂಕ್ ಥ್ರೂ ಹೋಗಿ ಪರ್ಚೇಸ್ ಮಾಡಬಹುದು. ನೆಕ್ಸ್ಟ್ ಇಸ್ ದಿಸ್ ಬ್ಲೂ ಆ್ಯಂಡ್ ವೈಟ್ ಚೆಕ್ಸ್ ಥರ ಇದೆ. ಆ್ಯಕ್ಚುಲಿ ಇದು ನೋಡಿದಾಗ ನನಗೆ ಅಷ್ಟೊಂದೇನು ಲೈಕ್ ಆಗಲಿಲ್ಲ. ಸೆಲೆಕ್ಟ್ ಮಾಡ್ಬೇಕಾದ್ರೆ ಲೈಕ್ ಆಯಿತು, ಬಟ್ ಮನೆಗೆ ಬಂದಾಗ ನೋಡಿದಾಗ ಅಯ್ಯೋ ಇದು ಒಂಥರ ಬಾಯ್ಸ್ ಲುಕ್ ಥರ ಅದಲ್ಲ ಅಂತ ಅನ್ನಿಸ್ಲತ್ತಿತ್ತು. ಅಷ್ಟೇನು ಲೈಕ್ ಆಗಲಿಲ್ಲ. ಬಟ್ ಆದರೂ ತರಿಸಿದ್ದೀನಿ, ಒಂದ್ಸಲ ಹಾಕ್ಕೊಂಡು ನೋಡಿದ್ರೆ ಆಯ್ತು ಹೆಂಗೆ ಅನ್ನಿಸ್ತದ ಅಂತ ಅಂದ್ಕೊಂಡೆ. ಹಾಕ್ಕೊಂಡು ನೋಡಿದಾಗ ರಿಯಲಿ ಭಾಳ ಚಲೋ ಸೂಟ್ ಆಗ್ಲತ್ತಿತ್ತು. ಬ್ಲೂ ಜೀನ್ಸ್ ಮೇಲೆ ಭಾಳ ಚಂದ ಅನ್ನಿಸ್ಲತ್ತಿತ್ತು. ಸೊ
ದಿಸ್ ಈಸ್ ಆಲ್ಸೋ ವೆರಿ ಕಂಫರ್ಟೇಬಲ್ ಆಗಿತ್ತು. ಆಮೇಲೆ ಆ್ಯಕ್ಚುಲಿ ಏನಂದರೆ ಹೊರಗಡೆ ಹಾಕ್ಕೊಂಡು ಹೋದಾಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಚಳಿ ಹೋಗ್ಬಿಡ್ತದೆ, ಶಕೆ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅವಾಗೂ ಶಕೆ ಅನ್ನಿಸ್ದಾಗೂ ತೀರಾ ಶಕೆ ಆಗಬಾರ್ದು, ಆ ಥರ ಇರಬೇಕು. ಸೊ ಅವೇನು ಇದ್ವಲ್ಲ 3 ಸ್ವೆಟ್ರನ್ನ ತೋರಿಸಿದ್ದು, ಆ ಥರ ಕಂಫರ್ಟ್ ಫೀಲಿಂಗ್ ಕೊಡ್ತಾಯಿತ್ತು. ಬಟ್ ಫಸ್ಟ್ ಒನ್ ನನಗೆ ಅಷ್ಟೊಂದು ಕಲರ್ ಲೈಕ್ ಆಗಿರಲಿಲ್ಲ, ಸೊ ಅದನ್ನು ನಾನು ರಿಟರ್ನ್ ಮಾಡ್ಬೋದು. ಉಳಿದಿದ್ದೇರು ನಾನು ಇಟ್ಕೋತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಮೂವಿಂಗ್ ಆನ್. ಕಿಡ್ಸ್ ಕಾರ್ನಿವಲ್ ಇತ್ತು ಸಂಡೇ. ಸೊ ಒಂದು ಸ್ಕೂಲಿಗೆ ಮಕ್ಕಳಿಗೆ ಒಂದು ಫನ್ ಆಗಿರ್ತದೆ, ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡು ಕಾರ್ನಿವಲಿಗೆ ಕರ್ಕೊಂಡು ಬಂದ್ವಿ. ರಿಯಲಿ ಭಾಳನೇ ಫನ್ ಆಗಿತ್ತು ಇದು. ಭಾಳ ಚಲೋ ಮಾಡಿದರು ಕಾರ್ನಿವಲ್. ಜ್ಞಾನ ಸ್ವೀಕಾರ ಸ್ಕೂಲಲ್ಲಿ ಬಹಳಷ್ಟು ಗೇಮ್ಸ್ ಇಟ್ಟಿದ್ರು ಮಕ್ಕಳಿಗೋಸ್ಕರ. ಸೊ ಎಲ್ಲ ಗೇಮ್ಸ್, ಪ್ರತಿ ಗೇಮ್ಸ್ ಆಡಿದರು ಮಕ್ಕಳು. ಅವರಿಗೆ ಒಂಥರ ಎಂಜಾಯ್ ಮಾಡೋಕೆ ಇದು ಒಂದು ಒಳ್ಳೆ ಪ್ಲೇಸ್ ಸಿಕ್ಕಂಗೆ ಆಗಿಬಿಟ್ಟಿತ್ತು. ಅದ್ರಾಗ ಬೇರೆ ವೀಕೆಂಡ್ ಇತ್ತಲ್ಲ, ಸೊ ಹಾಗಾಗಿ. ಆಮೇಲೆ ಇವಳು ನನ್ನ ಮಗಳಿಗೆ ಬ್ರೈಡಿಂಗ್ ಇಷ್ಟ. ಅಲ್ಲೆಲ್ಲ ಬೇರೆಯವರೆಲ್ಲ ಮಾಡ್ಕೊಳ್ಳೋದು ನೋಡಿ ಕೂದಲು ಚಿಕ್ಕದಾಗಿದ್ರೂ ಅವಳಿಗೆ ಇಷ್ಟಪಟ್ಟು ಮಾಡ್ಕೊಳ್ತಿದ್ದಾಳೆ. ಅದಾದ ನಂತರ ಟ್ಯಾಟೂ ಎಲ್ಲ ಮಾಡಿಸ್ಕೊಂಡ್ರು ಇಬ್ಬರೂ. ಅದಾದ ನಂತರ ಪಾಟ್ರಿ. ಆ್ಯಕ್ಚುಲಿ ಪಾಟ್ರಿ ಫಸ್ಟ್ ಎಲ್ಲೇ ಹೋದರೂ ಪಾಟ್ರಿ ಇತ್ತಂದರೆ ಇಬ್ಬರು ಫಸ್ಟ್ ಅಲ್ಲಿ ಹೋಗಿ ನಿಂತ್ಕೋತಾರೆ. ಅವ್ರಿಗೇನೋ ನಮ್ಮ ಕೈಯಿಂದ ನಾವು ಮಾಡಿದ್ದೀವಿ ಅಂತ ಒಂದು ಫೀಲಿಂಗ್ ಇರ್ತದೋ ಏನೋ ಒಂದು ಗೊತ್ತಿಲ್ಲ. ಅವರು ಖುಷಿ ಆಗ್ತಾರೆ ಆ ಥರ ಪಾಟ್ರಿ. ಬೇರೆ ಕಡೆನೂ ಹೋದಾಗ ಎಲ್ಲೇ ಪಾಟ್ರಿ ಇತ್ತಂದ್ರೆ ಫಸ್ಟ್ ಅಲ್ಲೇ ಹೋಗಿ ನಿಂತ್ಬಿಡ್ತಾರೆ ಇಬ್ಬರು, ಇದು ಮಾಡ್ತೀನಿ ಅಂತಂದು. ಹಾಗಾಗಿ ಕರ್ಕೊಂಡು ಹೋಗಿದ್ದೆ. ಇಲ್ಲಿ ಆ್ಯಕ್ಚುಲಿ ಇವರು ಪಾಟ್ರಿ ಮಾಡಿಸೋರಂತೂ ಭಾಳ ಚಲೋ ಇದ್ದರು. ಎಷ್ಟು ಚಲೋ ಚಿಕ್ಕ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರಿಗೆ ಹಿಂಗೆ ಹಿಡಿ ಅಂತೆಲ್ಲ ಹೇಳ್ಕೊಟ್ಟು ಅವರೇ ಮಾಡಿದಾರನ್ನೋ ಫೀಲಿಂಗ್ ಅವ್ರಿಗೆ ಕೊಡಾಕತ್ತಿದ್ರು. ಸೊ ಐ ಥಿಂಕ್ ಅದರಿಂದ ಮಕ್ಕಳು ಬಹಳ ಲೈಕ್ ಅವರೇ ಮಾಡಿದ್ದೀವಿ ಅನ್ನೋ ಫೀಲಿಂಗ್ದಾಗ ಇದ್ದರು ಅವರು. ಆ್ಯಕ್ಚುಲಿ ಅವರು ಟಚ್ ಮಾಡಿದರು, ಬಟ್ ಡಿಸೈನ್ಸ್ ಪ್ರಿಂಟ್ ಎಲ್ಲ ಅವರೇ ಮಾಡಿದ್ದು. ಬಟ್ ಎನಿವೇಸ್ ಮಕ್ಕಳು ಖುಷಿಪಟ್ಟರು. ಅವರು ನಾವೇ ಮಾಡಿದ್ದೀವಿ ಅಂತ ಮನೇಲಿ ಕೂಡ ಎತ್ಕೊಂಡು ಬಂದು ಅದಕ್ಕೆ ನೀಟಾಗಿ ಪೇಂಟ್ ಕೂಡ ಮಾಡಿದರು. ಆ್ಯಂಡ್ ಇಬ್ಬರು ಮಕ್ಕಳನ್ನಂದು ಒಬ್ಬಳಂತೂ ಮಿನಿ ಮೌಸ್ ಅಂತ ಇರ್ತಾಳೆ, ಇನ್ನೊಬ್ಬನ ಯಾವಾಗಲೂ ಮಿಕ್ಕಿ ಮೌಸ್ ಅಂತ ಇರ್ತಾನೆ. ಸೊ ಅಲ್ಲೇ ಮಿನಿ ಮೌಸಿಗೆ ಭೇಟಿಯಾಗಿ ಇಬ್ಬರು ಫುಲ್ ಖುಷಿಯಾಗಿ ಫನ್ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಬಾಯ್.